ರಾತ್ರಿ ಹೊತ್ತಿನ ಪ್ರೋಗ್ರಾಮ್ ದೇವ್ರ ಕಂಡ್ರೆ ನೀವು ಎಷ್ಟು ಖುಷಿ ಅಷ್ಟು ಖುಷಿ ಆಗ್ತದೆ ಸರ್. ಸುಮಾರು 15 ದಿನದಿಂದ ನಿಮ್ದೇ ನೋಡ್ರಿ ಸರ್. ಡೈಲಿ ಕಾಲ್ ನಾವು ಸ್ವಂತ ನಾವು ಏನೋ ನಿಮ್ ದಯದಿಂದ ಒಳ್ಳೆ ಮೆಡಿಸನ್ ಗಿಂತ ಮುಖ್ಯವಾಗಿ ನಾನು ಮೆಡಿಸನ್ಸ್ ಒಳ್ಳೆ ಬೆಸ್ಟ್ ಮೆಡಿಸನ್ ಬರ್ಕೊಡ್ತೀನಿ. ಬೆಸ್ಟ್ ಪಥ್ಯ ಮಾಡ್ಬೇಕು. ಬೆಸ್ಟ್ ಪಥ್ಯ ಏನು ತಲೆನೇ ಕೆಡಿಸ್ಬೇಕು. ತಿನ್ನಬಾರ್ದು ಅಂತ ನಾವು ಹೇಳೋದೇ ಇಲ್ಲ. ಹೆಲ್ತಿ ಆಗಿರೋ ತಿನ್ನಿ ಅಂತ ಹೇಳೋದು. ಯಾಕೆ ಬಾಡಿಗೆ ಪ್ರೋಟೀನ್ ಬೇಕಾಗುತ್ತೆ. ನಾನ್ ವೆಜಿಟೇರಿಯನ್ಸ್ ಅವರು ಅವಾಗಿನ ಜನರೇಷನ್ ಇದ್ದಾರೆ ಫ್ಯಾಮಿಲಿ ನಾನ್ ವೆಜ್ ಬಂದಿರ್ತಾರೆ. ಅವ್ರಿಗೆ ಬಿಡಿ ಅಂದ್ರೆ ಅದು ಅವಶ್ಯಕತೆ ಇಲ್ಲ. ಇವಾಗ ನೋಡಿ, ಈಗ ಈ ಕಡೆ ಬಂದ್ರ ಸೈಡ್ ಬೀಚ್ ಕೂಡ ಸೈಡ್ ಅಲ್ಲ, ಅವರೆಲ್ಲ ದಿನ ಫಿಶ್ ತಿಂತಾರೆ. ಅವ್ರಿಗೆ ಯಾವ ಪ್ರಾಬ್ಲಮ್ ಯಾವ್ದಾರ ಪ್ರಾಬ್ಲಮ್ ಆಗುತ್ತೆ? ಯಾವ ಪ್ರಾಬ್ಲಮ್ ಆಗಲ್ಲ. ಹಿಂದಿನ ಕಾಲದಾಗೆ ಅವರೆಲ್ಲ ಆಲ್ಮೋಸ್ಟ್ ನಾನ್ ವೆಜ್ ಎಲ್ಲ ತಿನ್ಕೊಂಡಿದ್ದಾರೆ. ಅವ್ರಿಗೆಲ್ಲ ಏನ್ ಪ್ರಾಬ್ಲಮ್ ಏನ ತಿನ್ನೋದು ಹೆಲ್ತಿ ಆಗಿದೆ ಅನ್ಹೆಲ್ತಿ ಆಗಿದೆ ಅನ್ನೋದೊಂದು ಮುಖ್ಯ. ಈಗ ಇಂಜೆಕ್ಷನ್ ಕೊಟ್ಟಿರ್ತಕ್ಕಂಥ ಕೋಳಿ ತಿನ್ನೋದ್ರಿಂದ ಬಾಡಿಗೆ ಜಾಸ್ತಿ ಡ್ಯಾಮೇಜ್ ಹೊತ್ತು ಒಳ್ಳೇದಂತ ಅದ್ರ ಬದಲಿ ನಾಟಿ ಕೋಳಿ ಸಿಗುತ್ತಾ ಒಳ್ಳೇದು ತಗೊಂಡ್ ತಿನ್ನಿ. ದಿನ ತಿನ್ನಿ, ಪ್ರಾಬ್ಲಮ್ ಏನಾಗಲ್ಲ. ಮೇಕೆ ಮಜ್ಜಿಗೆಲ್ಲ ಹಾಕಿ ಬಿಸಿನೆಲ್ಲ ಇವಾಗ ಏನು ಪ್ರೋಟೋಕಾಲ್ ಇದೆ ಸರ್, ಏನ್ ಕೊಡ್ತೇವೆ ಅದೇ ತರ ಫಾಲೋ ಮಾಡ್ತಾ ಹೋಗಿ. ಜಸ್ಟ್ ಒಂದು ನಿಮ್ಗೆ ಕಂಪ್ಲೀಟ್ ಆಗಿ ಬ್ಯಾಕ್ ಯಾವ ಆಪರೇಷನ್ ಬೇಡ, ಏನು ಬೇಡ, ಆರಾಮಾಗಿ ದಪ್ಪ ಆಗಿದ್ದಾರೆ ಅಂತ ಹೇಳಿದ್ರು. ಅದಕ್ಕೆ ಏನ್ ಮಾಡ್ಬೇಕು? ಆಪರೇಷನ್ ಮಾಡಬೇಕು ಅಂತ ಹೇಳಿದ್ರು. ಇವಾಗ ಚೆನ್ನಾಗಿ ಇವಾಗ 50% ಚೆನ್ನಾಗಿರ್ತಾನೆ. 50% ವಾಸಿ ಆಗೋದು ಇನ್ನೇನು ಬಹಳ ದಿನ ಇಲ್ಲ. ನಂದು 3-4 ವಾರದಲ್ಲಿ ವಾಸಿ ಆಗುತ್ತೆ. ಅದು ನಾವು ಕೊಟ್ಟಿರ್ತಕ್ಕಂಥ ಮೆಡಿಸಿನ್ ಫಾಲೋ ಮಾಡಿ. ಸರಿ ಸರ್, ಥ್ಯಾಂಕ್ ಯು ಸರ್. ಆಯ್ತಮ್ಮ.